ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಹುಲ್ಸೂರು ಗುರುಬಸವೇಶ್ವರ ಮಠಕ್ಕೆ ಬಹಳಷ್ಟು ಒಳ್ಳೆಯ ದಿನ ಅಂತೂ ನಾನು ಭಾವಿಸ್ತೀನಿ. ಯಾಕಂದರೆ ಇವತ್ತಿನ ದಿವಸ ಲಿಂಗೈಕ್ಯ ಮಹಾಜಗದ್ಗುರು ಬಸವಕುಮಾರೇಶ್ವರ ಮಹಾಸ್ವಾಮೀಜಿಯವರು 50ನೇ ಪುಣ್ಯಸ್ಮರಣಕ್ಕಾಗಿ ನಾವು ಈ ಹುಲ್ಸೂರು ತಾಲೂಕು ಹಾಗೂ ಬಸವಕಲ್ಯಾಣ ತಾಲೂಕಿನಲ್ಲಿ 23 ಹಳ್ಳಿಯಲ್ಲಿ 13,000 ವಚನ ಪುಸ್ತಕಗಳು ಆ ಶಾಲೆ ಮಕ್ಕಳಿಗೆ LKG ಹಿಡ್ಕೊಂಡು 10th ಮತ್ತು PUC ಮತ್ತು ಡಿಗ್ರಿ ಎಷ್ಟು ಕಾಲೇಜಸ್ಗಳು ನಮ್ಮ ಈ ಭಾಗದಾಗ ಎಲ್ಲರಿಗೂ ಮುಟ್ಟಿಸೋಂಥ ಕೆಲಸಗಳು ಮಾಡಿದ್ದೇವೆ. ನಮ್ಗೆ ಗೊತ್ತದ ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಬಸವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಕಾರ್ಯಗಳು ಗೊತ್ತಿದ್ದಾವೆ. ಯಾಕಂದ್ರೆ ಈ ಭಾಗದಲ್ಲಿ ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿ JBK ಅಂತ ಸಂಸ್ಥೆ ಅವರು ಸ್ಥಾಪನೆ ಮಾಡಿದ್ದಾರೆ. ಇವತ್ತಿನ ದಿವಸ ಈ ಕಾರ್ಯಕ್ಕೆ ಏನು ಸಂಕಲ್ಪ ಇತ್ತು, ಪರಮಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಅವ್ರ ಸಂಕಲ್ಪ ಇತ್ತು, ಹಳ್ಳಿಯಲ್ಲಿ ವಚನ ಚಳವಳಿ ಮುಟ್ಟಿಸ್ಬೇಕು, ವಚನಗಳು ಮುಟ್ಟಿಸ್ಬೇಕು ಅಂತ. ಅದೇ ಥರ ಈ ಸತ್ಕಾರ್ಯಕ್ಕೆ ನಮ್ಗೆ ಸಹಕಾರ್ಯ ಮಾಡಿದಂಥ ಬಸವರಾಜ್ ಕಡದೆ ಅಣ್ಣವ್ರು ಇರ್ಬೋದು, ನಮ್ದು ಬಸವ ಕೇಂದ್ರ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾಗಂಥ ರೇಖಾ ಕಡದೆ ಹಾಕೋರು ಇದ್ದಿರ್ಬೇಕು, ನನ್ನ ಸಹೋದರ ಆಗಂಥ ಚಂದ್ರಶೇಖರ್ ಮಂಗ ಆಗಲಿ, ರಾಜ್ಕುಮಾರ್ ತೊಂಡಾರೆ ಆಗಲಿ, ಸಮಸ್ತ ಏನದ ನಮ್ಮ ಬಸವ ಕೇಂದ್ರ ತಾಲೂಕು ಘಟಕ ಯೂನಿಟ್ ಅದ. ಸತತವಾಗಿ 1.5 ತಿಂಗಳಾಯಿತು ಪರಿಶ್ರಮ ತೊಗೊಂಡು ಇವತ್ತಿನ ದಿವಸ ಬಸವಕುಮಾರ ಅಪ್ಪವ್ರದ್ದು ಏನು ಕಾರ್ಯಗಳವ, ಶರಣರ ಕಾರ್ಯಗಳು, ಬಸವಣ್ಣವರ ಬಸವತತ್ವ ಪ್ರಾಮಾಣಿಕವಾಗಿ ಹಳ್ಳಿ ಮುಟ್ಟಿಸೋಂಥ ಕಾರ್ಯಗಳು ಮಾಡಿದ್ದಾರೆ. ಇವತ್ತು ಇದು ಐತಿಹಾಸಿಕ ದಾಖಲೆ ಅನ್ಬೇಕು. ಯಾಕಂದ್ರು 13,000 ವಚನ ಪುಸ್ತಕಗಳು ನಾವು ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದೇವೆ. ಬಸ್ ಕೇವಲ ಕೊಟ್ಟು ನಾವು ಸುಮ್ ಕುಂತಿಲ್ರಿ. ಮುಂಬರೋ ದಿನದಲ್ಲಿ ಹುಲ್ಸೂರು ಅಪ್ಪರ 75ನೇ ಹುಟ್ಟುಹಬ್ಬದ ಆ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಆ ಮಕ್ಕಳಿಗೆ ಸಮಯ ಕೊಟ್ಟು ಒಂದು ತಾಲೂಕಾ ಮಟ್ಟಿನಲ್ಲಿ ದೊಡ್ಡ ವಚನ ಕಂಠ ಪಾಠ ಸ್ಪರ್ಧೆ ತಗೊಂಡು ಅಲ್ಲಿ 3 ಬಹುಮಾನ ಈಗಾಗಲೇ ಪರಮಪೂಜ್ಯರು ಡಿಕ್ಲೇರ್ ಮಾಡಿದ್ದಾರೆ, ಆ ಕೊಡರಿದ್ದೇವೆ. ಅದರ ಪ್ರಥಮ ಬಹುಮಾನ 10,001, 2ನೇ ಬಹುಮಾನ 7,001, 3ನೇ ಬಹುಮಾನ 5,001. ಪರಮಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಅವರ ಸಂಕಲ್ಪ ಇತ್ತು ಈ ಭಾಗದ ವಚನ ಚಳವಳಿ ಬೆಳಬೇಕು, ಎಲ್ಲರ ಮನೆ ವಚನ ಮುಟ್ಟಬೇಕು. ಆ ನಿಟ್ಟಿನಲ್ಲಿ ನಾವು ಇದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ. ಮುಂಬರೋ ದಿನದಲ್ಲಿ ಇದು ಏನು ಬಸವ ತತ್ವ ಏನು ಮಠ ಅದ, ಬಸವ ತತ್ವ ಏನು ಪ್ರಚಾರ ಆಗಬೇಕಂತೂ ನಾವೆಲ್ಲರೂ ಕೆಲಸ ಮಾಡಕ್ಕೆ ಕಟಿಬದ್ಧತೆ ಹೇಳುತ್ತಾ ಇವತ್ತೇನು ಐತಿಹಾಸಿಕ ಏನಿದೆ ದಾಖಲೆ ಆಗಿದೆ, ಈ ದಾಖಲೆಗೂ ನಾವು ಎಲ್ಲರೂ ವಿಶ್ವಗುರು ಬಸವಣ್ಣರಾಗಲಿ, ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಸ್ವಾಮೀಜಿಗಳಾಗಲಿ ಅವರೆಲ್ಲರ ಆಶೀರ್ವಾದ ನಮ್ಮ ಜೊತೆ ಇರಲಿ ಅಂತ ಭಾವಿಸ್ತೀವಿ. ಶರಣು ಶರಣಾರ್ಥಿ.